ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಇಡಿ ಪ್ರವೇಶ, ಮೂಡ ಹಗರಣ, ಅದರ ಸಾಧಕ ಬಾಧಕಗಳೇನು? ಮೂಡ ಹಗರಣ ಎತ್ತ ಸಾಗಾಕತೈತಿ. ಮೂಡ ಹಗರಣ ನ್ಯಾಯಾಲಯದಿಂದ ಲೋಕಾಯುಕ್ತ ತನಿಖೆ ನಡೆದೈತಿ, FIR ಆಗೈತಿ. ಅವರ ಭಾವ ಮೈದುನನ್ನು ಕರೆಸಿ ಡ್ರಿಲ್ ಮಾಡಾಕತ್ತಾರ. ಪ್ರತಿಯೊಂದು ತನಿಖೆ ಹಂತದಲ್ಲಿರುವಾಗ ಈಗ ಕೇಂದ್ರದ ECIR ರಿಜಿಸ್ಟರ್ ಮಾಡಿಕೊಂಡು ಇಡಿ ಪ್ರವೇಶ ಮಾಡ್ತೈತಂದ್ರೆ ಈಗ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೈತಿ? ಏನು ಅರವಿಂದ್ ಕೇಜ್ರಿವಾಲ್ ಟೈಪ್ ಡ್ರಿಲ್ ಮಾಡಿ ಸಿದ್ದರಾಮಯ್ಯನನ್ನು ಜೈಲಿಗೆ ತಳ್ತಾರೋ, ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೋ? ಅಂದರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಟಕ್ಕರ್ ಕೊಡುವ ಈ ಟಗರನ್ನು ಹೇಗಾದರೂ ಮಾಡಿ ಮಣಿಸಬೇಕು. 50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಮಾಡಲಾರದಂಥ 15 ಬಜೆಟ್ಗಳನ್ನು ಮಂಡಿಸಿ ದಾಖಲೆ ಮಾಡಿದಂಥ ದಕ್ಷಿಣ ಭಾರತದ ಮಾಸ್ ಲೀಡರ್ BJP ಅವರಿಗೆ ನುಂಗಲಾರದ ತುತ್ತು. ಭಾರತೀಯ ಜನತಾ ಪಕ್ಷದವರು ಎಲ್ಲೆಲ್ಲೇ ಹೋಗಿ ಏನೇನೋ ಮಾತಾಡ್ತಾ ಎಡವಟ್ಟು ಮಾಡಿಕೊಂಡು ಇವತ್ತು 790 ಕೋಟಿ ಕೊರೋನಾ ಹಗರಣ ಮಾಡಿ ಲೂಟಿ ಮಾಡಿದ್ದು ಸಹಿತ ಈಗ ತನಿಖೆಗೆ ಆದೇಶ ಮಾಡಿದ್ದಾರೆ. ಆ ತನಿಖಾ ವರದಿ ಈಗ ಕೈ ಸೇರೈತಿ. ಮಧ್ಯಂತರ ವರದಿ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಅವರಿಂದ. ಈಗ ಮೂಡ ಹಗರಣ ಒಂದು ಕಡೆ ಇದ್ರೆ ಕೊರೋನಾ ಹಗರಣದಲ್ಲಿ ಯಾರ್ಯಾರು ಜೈಲಾಗ್ತಾರೆ, ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಾವೆ ಗೊತ್ತಿಲ್ಲ. 10 ರೂಪಾಯಿ ಮಾಸ್ಕ್ 300 ರೂಪಾಯಿ ಹಾಕ್ಯಾರ್ರಿ. ಒಂದೊಂದು ಇಂಜೆಕ್ಷನ್ ಕಾಳಪೇಟೆದಾಗ ಮಾರಾಟ ಮಾಡ್ಯಾರ. ಬೆಡ್ಗಳು ಖರೀದಿ ಮಾಡಿರು, ಪಲಂಗ್ಗಳು ಖರೀದಿ ಮಾಡಿದರು. ಬಾಡಿಗೆ ರೂಪದಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನು ಖರೀದಿ ಮಾಡಿ ಆ ಬೆಡ್ಗಳನ್ನು ಸಹಿತ ಬಾಡಿಗೆದಾರನಿಗೆ ವಾಪಸ್ ಕೊಟ್ಟರು. ಅದೇ ದುಡ್ಡಿನಲ್ಲಿ ಆ ಬೆಡ್ಗಳನ್ನು ಖರೀದಿ ಮಾಡ್ತಿದ್ರೆ, ಆ ಪಲ್ಲಂಗಗಳನ್ನು ಖರೀದಿ ಮಾಡ್ತಿದ್ರಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ 700 ಕೋಟಿಯ ಸಂಪತ್ತು ಆರೋಗ್ಯ ಇಲಾಖೆಯಲ್ಲಿ ಉಳಿತಿತ್ತಲ್ರಿ. ಯಾವ ರೀತಿ ಹಣ ದೋಚನೆ ಮಾಡಿದಾರ ಆರೋಗ್ಯ ಮಂತ್ರಿ ಇದ್ದವರು. ಭಾಳ ಮಾತಾಡ್ತಾರ ಭಾರತೀಯ ಜನತಾ ಪಕ್ಷದವರು. ಇದೇ ಕಾಂಗ್ರೆಸ್ನವರು ಮಾಡಿದ ಒಂದು ಸಣ್ಣ ತಪ್ಪನ್ನು ಹುಯ್ಯೋ ಅಯ್ಯೋ ಅಂತಾರ, ಪಾದಯಾತ್ರೆ ಮಾಡಿ ಜಾಗೃತಿ ಮೂಡಿಸ್ತಾರ. ತಂದ ಜನ ಅಲ್ಲಿ ಬರ್ತಾರ, ಬಂದ ಜನ ಬರುವುದಿಲ್ಲ. ಈ ಟಗರಿಗೆ ಕಲಂಕ ತರುವಲ್ಲಿ ಎಷ್ಟು ಪ್ರಯತ್ನ ಮಾಡಾಕತ್ತೀರಿ, ಅದು ತಿರುಗಮಾನ ಆಗತೈತಿ. 136 ಶಾಸಕರು ಕಂಕಣಬದ್ಧರಾಗಿ ಈ ಮೂಡ ಹಗರಣದ ಪ್ರಮುಖ ರೂವಾರಿ ಅಂತ ನೀವೇನು ಬಿಂಬಿಸಾಕತ್ತೀರಿ ಸಿದ್ದರಾಮಯ್ಯನವರಿಗೆ? ಆ ಸಿದ್ದರಾಮಯ್ಯನ ಕೈಗಳನ್ನು ಮತ್ತು ರಟ್ಟೆಗಳನ್ನು ಗಟ್ಟಿ ಮಾಡಲಿಕ್ಕೆ 136 ಶಾಸಕರು ಇವತ್ತು ಸಿದ್ದರಾಮಯ್ಯನ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು, 5 ವರ್ಷ ಸಂಪೂರ್ಣ ಅಧಿಕಾರ ವಹಿಸಬೇಕಂತ ಪರಮಾನ ಹೊಡೆಸ್ಯಾರ. ಹೈಕಮಾಂಡ್ ಸಹಿತ ಸಿದ್ದರಾಮಯ್ಯಗೆ ಬೆಂಬಲಾಗಿ ನಿಂತೈತೆ. ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆ ಜಾತ್ಯತೀತವಾಗಿ ಸಿದ್ದರಾಮಯ್ಯನ ಕೈ ಹಿಡ್ದೈತೆ. ಸಿದ್ದರಾಮಯ್ಯನ ಬಗ್ಗೆ ನೋಡಿದರೆ ಇಷ್ಟೇ ಯಾಕೆ ಬೆಂಕಿ. ಆದರೆ ಒಂದು ಮಾತು ಹೇಳ್ತೀನಿ, ಇದೇ ಸಿದ್ದರಾಮಯ್ಯ ಟಗರು ತನ್ನ ಕೋಡಿನಿಂದ ಏನು ಈ ಹಿಂದ್ಕಲೆ ಗುದ್ದಿತ್ತು, ಆ ನೋವುಗಳೇ ಇನ್ನೂ ಮಾಯ ಆಗಿಲ್ಲ. ಆ ಮಹಾನ್ ಮೇಧಾವಿಗಳು ಕಾರನ್ನು ಡಿವೈಡರ್ಗೆ ತೆಗೆದುಕೊಂಡು ಈ FIR ಹಾಕ್ಸ್ಕೊಂಡು ಮತ್ತೆ ಮುಖಭಂಗ ಆಗಾಕತ್ತಾರ. ಏನು ಸಿದ್ದರಾಮಯ್ಯಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನ ಒಂದು ಕೂದಲ ಅಳಿಗಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ತುತ್ತು ಅನ್ನ ಬಡವರು ತಿನ್ನಾಕತ್ತಾರ. ಹಸಿವಿನಿಂದ ಯಾರೂ ಬಳಲಬಾರದು. ರೈತಾಪಿ ಜನರ ಹಾಲನ್ನು ಮಾರುಕಟ್ಟೆಗೆ ಬಂದು ಮಾರುಕಟ್ಟೆಗೆ ಬೆಲೆ ಸಿಗಬೇಕು. ಅನೇಕ ಯೋಜನೆಗಳನ್ನು ನಿರ್ಮಾಣ ಮಾಡಿದಂಥ 6 ಗ್ಯಾರಂಟಿ ಕೊಟ್ಟಂಥ ಸಿದ್ದರಾಮಯ್ಯನ ಮಣಿಸಬೇಕಾದ್ರೆ ಇಡಿ ಪ್ರವೇಶ ಮಾಡಿಸಾಕತ್ತಾರ. ಇನ್ನೂ ಏನೇನೋ ಪ್ರವೇಶ ಮಾಡಿಸ್ತಾರೆ, ಏನೇನೋ ಮಾಡಿ ಇದರಲ್ಲಿ ಕೋಟಿ ಕೋಟಿ ಹಣದ ಅವ್ಯವಹಾರ ಆಗಿತ್ತಂತೇಳಿ ಹುಯಿಲೆಬ್ಸಾಕತ್ತೀರಿ. ಆದರೆ ಇದೇ ಸಿದ್ದರಾಮಯ್ಯಗೆ ಈ ಮೂಡ ಹಗರಣದಲ್ಲಿ ಕಿಂಚಿತ್ತು ಯಾವುದೇ ಆಗೋದಿಲ್ಲ. ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುವುದಿಲ್ಲ. ರಾಜಕೀಯ ವಿಶ್ಲೇಷಣೆಯೊಂದಿಗೆ ಇದೇ ಸಿದ್ದರಾಮಯ್ಯ 5 ವರ್ಷ ತನ್ನದೇ ಆದಂಥ ಛಾಪಿನಿಂದ ಮತ್ತೆ ಹುರುಪು ಉಲ್ಲಾಸಿನೊಂದಿಗೆ ಇದೇ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಒಳ್ಳೊಳ್ಳೆಯ ಸಂದೇಶಗಳನ್ನು ತೆಗೆದುಕೊಂಡು ಒಳ್ಳೊಳ್ಳೆಯ ಮತ್ತೆ ಕಾಯಕಲ್ಪದ ಶಕ್ತಿಯಾಗಿ ಒಳ್ಳೊಳ್ಳೆ ಯೋಜನೆಗಳನ್ನು ತೆಗೆದುಕೊಂಡು ಬರ್ತಾನ ಇದೇ ಟಗರು. ಈ ಟಗರನ್ನು ಕೆಣಕಬೇಡ್ರಿ. ಈ ಟಗರದ ಕೋಡ ಭಾಳ ದೊಡ್ಡ ಬೆಳೆದವು. ಈ ಟಗರು ಮತ್ತೊಮ್ಮೆ ಎಲ್ಲಾದರೂ ಗುದ್ದಿತು, ಆ ನೋವು ಮಾಯ ಆಗೋದಿಲ್ಲ, ವಾಸಿಯಾಗಲಾರ್ದ ರೋಗ ಆಗತೈತಿ ತಿಳ್ಕೋರಿ. ಟಗರಿಗೆ ಜನ ಬೆಂಬಲ ಐತಿ, ಟಗರಿಗೆ ಆ ಚಾಮುಂಡೇಶ್ವರಿ ಮಹಾತಾಯಿ ಆಶೀರ್ವಾದ ಐತಿ. ಈ ವಿಜಯದಶಮಿಯೊಂದಿಗೆ
ಕರ್ನಾಟಕ ರಾಜ್ಯದ ಮಹಾಜನತೆ ಇವತ್ತು ದಸರಾ ಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಕತ್ತೀರಿ. ಅದರ ಶುಭಾಶಯಗಳೊಂದಿಗೆ ನಿಮಗೆಲ್ಲರಿಗೂ ದೇವರು ಸುಖ ಸಮೃದ್ಧಿ ನೆಮ್ಮದಿ ಕೊಡಲಿ. ಈ ಟಗರನ್ನು ಮಾತ್ರ ಕೆಣಕಬಾರದು. ಟಗರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ಐತಿ ಅಂಥೇಳಿ ರಾಜ್ಯದ ಜನತೆ ಬೇಡಿಕೆ ಸಲ್ಲಿಸುವಾಗ ಯಾರೇನು ಮಾಡೋಕ್ಕೆ ಸಾಧ್ಯ ರೀ? ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ ನಂಬರ್ ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ, ಬೆಳ್ಳಿ ಪರದೆ ಮೇಲೆ ತಂದಿರಿ, ಬಂಗಾರದ ಪರದೆ ತೆಗೆದುಕೊಳ್ಳುವ ಸಲುವಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು. ಮುಂದೆ ವಜ್ರೋ ಮಹೋತ್ಸವದಲ್ಲಿ ನೀವು ನನಗೆ ಪಾಲ್ಗೊಳ್ಳುವ ಸಲುವಾಗಿ ಆಶೀರ್ವಾದ ಮಾಡಾಕತ್ತೀರಿ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.